ಗುರುಜಿ ಈಗಲೂ ಕೂಡ ಎಷ್ಟೋ ಜನ ಈಗ ನಾಗ ಹಬ್ಬ ಅಂತ ಬರುತ್ತೆ, ನಾಗರ ಪಂಚಮಿ ಅಂತ ಬರುತ್ತೆ. ಸೊ ಅಲ್ಲೆಲ್ಲ ಹೋಗಿ ಹಾವಿಗೆ ಹಾಲನ್ನು ಎರೆಯೋದಿರಬಹುದು, ವಿಶೇಷವಾದಂತಹ ಪೂಜೆಯನ್ನು ಮಾಡೋದಿರಬಹುದು, ಇದನ್ನೆಲ್ಲ ಕೂಡ ಮಾಡ್ತಾರೆ. ಸೊ ಈ ಪೂಜೆಯ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ನಾಗರ ಪಂಚಮಿ ಮತ್ತು ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಮತ್ತು ಹುತ್ತುಗಳಿಗೆ ಹಾಕುವಂತಹ ಏನು ಹಾಲನ್ನು ಹೇರಿತೀವೋ ಅದು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಹುತ್ತ ಅಂದ ತಕ್ಷಣ ಹಾಕ್ಬಿಡ್ತೀವಿ. ಏನು ಅದು ಮೂಗುತ್ತಾನ ಅಂದರೆ ಜೀವಿ ವಾಸಿಸಿದರೇನೆ ಬೆಳೆಯುವಂತಹ ಬರೀ ಗೆಜ್ಜಲಿನಿಂದ ಕಟ್ಟಂತಹ ಮೂಗುತ್ತ ಅಂತ ಅಂದ್ಬಿಟ್ಟು ಒಂದು 6 ಅಡಿ 7 ಅಡಿ 10 ಅಡಿ ಕೂಡ ಬೆಳೆಯುತ್ತೆ. ಅದರಲ್ಲಿ ಹಾವು ವಾಸಿಸೋದಿಲ್ಲ. ಅಂತಹ ಹುತ್ತಗಳಿಗೆ ಹಾಲನ್ನು ಎರೆದ್ರೆ ನಮಗೆ ಯಾವುದೇ ಫಲಗಳು ಸಿಗೋದಿಲ್ಲ. ಹಾಗಂತ ಅಂದ್ಬಿಟ್ಟು ಡೈರೆಕ್ಟ್ ಹಾವಿಗೆ ಎತ್ಕೊಂಡು ಹೋಗ್ಬಿಟ್ಟು ನಾವು ಕುಡಿಸ್ಬೇಕಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಅಲ್ಲ. ಸಂಸ್ಕಾರಗಳು ಅಂದರೆ ಸರ್ಪ ಸಂಸ್ಕಾರಗಳು, ಪಂಚಮಿಯ ವಿಧಾನಗಳು, ಪಂಚಮಿ ತಿಥಿನಲ್ಲಿ ಮಾಡಬೇಕಾದಂತಹ ವಿಧಾನಗಳು ಅಂದರೆ ನಾಗರ ಪಂಚಮಿನಲ್ಲೇ ಮಾಡಬೇಕು ಅನ್ನುವಂಥದ್ದು ವಿಶೇಷವಾದ ಸ್ಥಾನ. ಪ್ರತಿ ಏಕಾದಶಿ, ತಿಂಗಳ ಏಕಾದಶಿ, ವರ್ಷಕ್ಕೆ ಬರುವಂತಹ ವೈಕುಂಠ ಏಕಾದಶಿ ಹೇಗೋ ಹಾಗೆ ಮತ್ತು ಮಹಾಶಿವರಾತ್ರಿ ಅನ್ನುವಂಥದ್ದು ವರ್ಷಕ್ಕೆ ಬರುವಂಥದ್ದು ಮಹಾಶಿವರಾತ್ರಿ ಹೇಗೋ ಹಾಗೆ 6 ವರ್ಷಕ್ಕೆ ಬರುವಂತಹ ಕುಂಭಮೇಳ ಮತ್ತು 12 ವರ್ಷಕ್ಕೆ ಬರುವಂತಹ ಮಹಾಕುಂಭಮೇಳ ಹೇಗೋ ಹಾಗೆ ಪ್ರತಿ ತಿಂಗಳಲ್ಲೂ ಕೂಡ ಪಂಚಮಿ ಅನ್ನುವಂಥದ್ದು ಬರುವಂಥದ್ದು ವಿಶೇಷವಾದ ಸ್ಥಾನ. ಅಂದರೆ ಅದರಲ್ಲೂ ಅವರ ರಾಶಿ ನಕ್ಷತ್ರಕ್ಕೆ ಮತ್ತು ನಕ್ಷತ್ರದ ಪಂಚಮಿ ಅನ್ನುವಂಥದ್ದು ಬಂದಾಗ ವಿಶೇಷ ಸ್ಥಾನದಿಂದ ನಮ್ಮ ಸರ್ಪದೋಷವನ್ನು ಶಾಶ್ವತವಾಗಿಯೂ ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಪವರ್ ಎನರ್ಜಿ ತನ್ನ ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಪಂಚಮಿ ಬಂದಾಗ ಮಾಡಿದ್ರೆ ವಿಶೇಷವಾಗಿ ಷಷ್ಠಿ ಮತ್ತು ಪಂಚಮಿ ಅನ್ನುವಂಥದ್ದು ಬರುತ್ತದೆ. ಆ ದಿನಗಳಲ್ಲಿ ಮಾಡಿದಾಗ ಸರ್ಪ ಸಂಸ್ಕಾರವನ್ನು, ಸರ್ಪದೋಷವನ್ನು, ದೋಷವನ್ನು ಎಲ್ಲ ರಾಶಿ ನಕ್ಷತ್ರದವರೆಗೂ ಕೂಡ ಯಾವುದೋ ಒಂದು ರೂಪದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಎಫೆಕ್ಟ್ ಆಗ್ತಾನೆ ಇರುತ್ತೆ. ಅವುಗಳನ್ನೆಲ್ಲದಕ್ಕೂ ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅದೇ ನಕ್ಷತ್ರದ ಪಂಚಮಿ ಮತ್ತು ಷಷ್ಠಿ ದಿನಗಳಂದು ಮಾಡಿಕೊಂಡಾಗ ಶಾಶ್ವತವಾದ ಪರಿಹಾರ ಮಾರ್ಗಗಳು ಕೂಡ ಕಂಡುಕೊಡ್ತೀವಿ, ತಿಳಿಸ್ಕೊಡ್ತೀವಿ. ಆ ಬೀಜ ಮಂತ್ರಗಳನ್ನು ಉಪಯೋಗಿಸ್ಬೇಕಾಗುತ್ತೆ. ಕಾಳಸರ್ಪದೋಷ ನಿವಾರಣಾ ಮಂತ್ರ ಅನ್ನುವಂಥದ್ದು ಬರುತ್ತೆ, ಅದನ್ನು ಪರಿಹಾರ ಮಾಡ್ಕೋಬೇಕು. ಓಕೆ ಗುರುಜಿ, ಈಗ ನಮಗೆ ಸರ್ಪದೋಷ ಇದೆ ಅನ್ನೋದನ್ನ ಹೇಗೆ ಕಂಡುಕೊಳ್ಳೋದು, ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ? ಗ್ರಹ ದೋಷದಿಂದ ಫಲದಿಂದನೂ ಗೊತ್ತಾಗುತ್ತೆ. ಅಂದರೆ ಯಾವುದೇ ಒಂದು ಕುಂಡಲಿ ನೋಡಿದಾಗ ರಾಹುಕೇತುವಿನ ಸ್ಥಾನ ಪಲ್ಲಟ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಅದರಲ್ಲಿ ತಿಳ್ಕೊಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.